ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಮಗ ನಿಮ್ಮ ಜೊತೆ ಏನೋ ಶೇರ್ ಮಾಡ್ಕೋಬೇಕಂತೆ. ಸೊ ಹಂಗಾಗಿ ಅಮ್ಮ ಒಂದು ವಿಡಿಯೋ ಮಾಡು ಅಂತ ಹೇಳಿ ಕೇಳ್ಕೊಂಡಿದ್ದೇನೆ. ನೋಡಿಲಿ ಏನು ಶೇರ್ ಮಾಡ್ಕೊತಾನೆ ಗೊತ್ತಿಲ್ಲ. ನನಗೆ ಅಲ್ಲು ಉದ್ರೆ ಸೈತಿ ಫಸ್ಟಲ್ಲಿ. ಹೌದಾ? ಎಷ್ಟು ವರ್ಷ ಅಂತ ಹೇಳಿಲ್ಲ. ಹೇಳಿ, ಎಷ್ಟು ವರ್ಷ ನಿಮಗೆ? 7.6. ಹೌದಾ? 7.8. ಹೌದಾ? ಯಾವಲ್ಲಿ ಬರ್ತೈತೆ? ಹೌದಾ? ಸುಮ್ಮನೆ ಕಿತ್ಕೊಬಿಡ, ಅದೇ ಬೀಳಬೇಕು. ನಾವು ಫೋರ್ಸ್ ಮಾಡಿದರೆ ಅಲ್ಲಿ ಹುಟ್ಟೋದಿಲ್ಲ. ಮತ್ತೇನು ಹೇಳಬೇಕು? ನಿಮ್ಮ ಮಕ್ಳಿಗೆ ಎಷ್ಟು ವರ್ಷಕ್ಕೆ ಅಲ್ಲಿ ಬಿದ್ದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹೌದಾ? ಓಕೆ, ತಿಳಿಸ್ತಾರೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಮಕ್ಕಳಿಗೆ ಎಷ್ಟು ವರ್ಷಕ್ಕೆ ಹಲ್ಲು ಬಿದ್ದಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು 3 ಮಂತ್ಸ್ ಹೋದರೆ ಎಷ್ಟು ವರ್ಷ? 3 ಮಂತ್ಸ್. ಇನ್ನು 3 ಮಂತ್ಸ್ ಹೋದರೆ ನನ್ನ ಮಗಗೆ 8 years ಆಗುತ್ತೆ. ಸೊ ಈಗ ಅಲ್ಗಡ್ತೀವಿ ಅಪರೂಪಕ್ಕೆ ಗಿಣ್ಣ ತಿಂದ್ಬಿಟ್ಟು ಕೆಮ್ಮು ಅಲ್ವಾ ಚಿರು? ಗಿಣ್ಣ ತಿನ್ನೋಕ್ಕಿಂತ ಮುಂಚೆನೇ ಆಯ್ತು. ಹೌದಾ? ಏನಪ್ಪ, ನನಗೆ ಕೆಮ್ಮಿರೋದು ಶೀತ ಮತ್ತೆ ಕೆಮ್ಮು ಬಂದಿತ್ತು. ಜನವರಿ 31ಗೆ. ನಾನು ಜನವರಿ 31ಗೆ ಇನ್ನೂ ತಿಂದೇ ಇರಲಿಲ್ಲ. ಒಂದೇ ತುತ್ತು ತಿಂದಿತ್ತು, ಅದಕ್ಕೆ ಆಗಿತ್ತು. ಇವತ್ತು ಊಟ ಏನು ಗೊತ್ತಾ ಫ್ರೆಂಡ್ಸ್? ಪೂರಿ ಮತ್ತು ಏನಮ್ಮ ಹೇಳು ನೀನೇನು ಅಂತ. ಪೂರಿ ಮತ್ತು ವೆಜಿಟೇಬಲ್ ಕುರ್ಮಾ. ನಾನು ಈಗಿನ ಸ್ಕೂಲಿಂದ ಬಂದು ರೆಡಿಯಾಗಿ ಅಮ್ಮ ಮಾಡ್ತೈತಿ. ಏನು ಮಾಡ್ತಿದ್ವಿ? ವಿಡಿಯೋ ಮಾಡ್ತಿದ್ದೀನಿ. ಏನು ಮಾಡ್ತಿಲ್ಲ, ವಿಡಿಯೋ ಮಾಡ್ತಿದ್ದೀನಿ. ವೆಜಿಟೇಬಲ್ ಕುರ್ಮಾ ಹೆಂಗಿಚ್ಚಿರು? ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಆ ವಿಡಿಯೋ ಮಾಡ್ಕೊಂಡಿಲ್ಲ ವೆಜಿಟೇಬಲ್ ಕುರ್ಮಾದು. ತುಂಬ ಟೇಸ್ಟಿಯಾಗಿತ್ತು. ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ. ಅಲ್ವಾ ಚಿರು? ಚೆನ್ನಾಗಿತ್ತು ಚಿರು, ನಿಜವಾಗ್ಲೂ ಹೇಳು. ಹೇಳು ಅವರಿಗೆ, ಫ್ರೆಂಡ್ಸ್ಗೆ ಕೇಳ್ತಾರೆ. ನೀನು ಚೆನ್ನಾಗಿತ್ತು ಅಂದರೆ ಕೇಳ್ತಾರೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಅಷ್ಟೇ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಹೌದಾ? ಓಕೆ. ಆದರೆ ಸ್ವಲ್ಪ ಬಿಟ್ಟೆ ಅಷ್ಟೇ. ಅದು ಅವ್ರ ಲೀಡರ್ ಇದ್ದವರೆಲ್ಲರೂ ಮುಚ್ಚಿಕ್ಕೂ ಸಾಕು, ಅಷ್ಟೇ ತಿನ್ನೋದು ಸಾಕು ಅಂತ ಹೇಳ್ಬಿಟ್ಟು ಮುಚ್ಚಿಕ್ಸ್ಬಿಟ್ರು. ಯಾರು ಲೀಡ್ರು? ಅಲ್ಲಿ ಫಸ್ಟ್ 3 ಲೀಡರ್ಸ್ ಇರ್ತಾರೆ. ಫಸ್ಟ್ ತಿಂದರೆ ಫಸ್ಟಿಗೆ ಹೋಗ್ತಾರೆ, ಸೆಕೆಂಡ್ ತಿನ್ನೋದು ಸೆಕೆಂಡ್ ಹೋಗ್ತಾರೆ, ಥರ್ಡ್ ತಿಂದರೆ ಥರ್ಡಿಗೆ ಹೋಗ್ತಾರೆ. 3 rows ಇರುತ್ತೆ ನಮ್ಮ ಕ್ಲಾಸಲ್ಲಿ. 35 ಜನ. ಇವತ್ತು 35 ಜನ ಫುಲ್ ಬಂದಿದ್ರು ಟೆಸ್ಟಿಗೆ ಅಂತ. ಹೌದಾ? ನಾಳೆ ಒಂದಿನ. ಹೆಂಗೆ ಬರ್ತೀವಿ ಟೆಸ್ಟು? ಹೌದು, ಚೆನ್ನಾಗಿ ಬರುತ್ತೆ. ಹೌದಾ? ಎಲ್ಲದರಲ್ಲೂ ಫೋಟೋ ಅಥವಾ ಮ್ಯಾಥ್ಸಲ್ಲಿ ಒಂದೇ? ಯಾಕೆ? ಮ್ಯಾಥ್ಸಲ್ಲಿ ಎಷ್ಟು? ಮ್ಯಾಥ್ಸಲ್ಲಿ 18.5. ಯಾಕೆ ಗೊತ್ತಿಲ್ಲ. ಊರಿಗೆ ಹೋಗಿದ್ವಲ್ಲ, ಹಂಗಾಗಿ ಹೇಳ್ಕೊಟ್ಟಿಲ್ಲ ಸರಿಯಾಗಿ. ಹೆಂಗೋ ಬರ್ದಿದೆ. ನೆಕ್ಸ್ಟ್ ಯಾವುದ್ರಲ್ಲೂ ಕಡಿಮೆ ಆಗಿಲ್ಲ, ಎಲ್ಲದರಲ್ಲೂ ಫೋಟೋ ಗೊತ್ತಿಲ್ಲ. 99 ಇಲ್ಲ 98 ಬರ್ಬೋದು. ಎಲ್ಲ ಸರಿನೂ 100 ಬಂದಿದೆ. 100ಅಲ್ಲಿ ಫಸ್ಟ್ ಕೂಡ ನಾನೇ. 3 ವರ್ಷ ಪೂರ್ತಿ 3 ವರ್ಷ ಪೂರ್ತಿ ತಗೊಂಡು ಅದಕ್ಕೆ ಸಾಕು ಅಂತ ಬಿಟ್ಬಿಟ್ಟ. ಇಲ್ಲ ಮತ್ತೆ ಅದು ಊರಿಗೆ ಹೋಗಿದ್ವಲ್ಲ, ಅದಕ್ಕೆ ರಿವಿಷನ್ ಕೇಳಿಲ್ಲ, ರಿವಿಷನ್ ಯೂಟ್ಯೂಬ್ ಬರ್ದಿಲ್ಲ ಸರಿಗೆ, ಹಂಗಾಗಿ ಕಮ್ಮಿ. ಮ್ಯಾಥ್ಸ್ ಯೂಟ್ಯೂಬ್, ನಾನು ಇಂಗ್ಲೀಷ್ ಯೂಟ್ಯೂಬ್ನೂ ಬರ್ದಿಲ್ಲ, ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಒಂಚೂರು ಬರ್ದಿಲ್ಲ. ಇದು EVS ಬರ್ದಿಲ್ಲ, ಇಂಗ್ಲೀಷು ಬರ್ದಿಲ್ಲ, ಮ್ಯಾಥ್ಸು ಬರ್ದಿಲ್ಲ. ಹೋಗ್ಲಿ ಬಿಡು, 3 ಬರ್ದಿಲ್ಲ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿವಂತೆ ಅಲ್ವಾ? ನೆಕ್ಸ್ಟ್ essay 1 ಇದೆ, essay 4. essay 1 ಹೆಂಗೆ ಬರೀ? essay 2 essay 1 ಅಲ್ಲ, essay 2 ಅದರಲ್ಲಿ ತೆಗಿವಂತೆ ಬಿಡು ಅಲ್ವಾ? ಓಕೆ, ಬಾಯ್ ಹೇಳು ಫ್ರೆಂಡ್ಸ್ಗೆ. ಬಾಯ್.
ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ನನ್ನ ಮಗ ಹೇಳ್ತಾನೆ. ಫ್ರೆಂಡ್ಸ್ ಯಾರೆಲ್ಲ ನೀವು ವಿಡಿಯೋ ನೋಡ್ತೀರಾ ಲೈಕ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಥರ ನನ್ನ ಮಗ ನಾನು ವಿಡಿಯೋ ಮಾಡ್ತೀವಿ ಅಲ್ವಾ ಪಪ್ಪ? ಪಪ್ಪ ಕಂಪ್ನಿಗೆ ಹೋಯ್ತಿ. ಅಲ್ಲಮ್ಮೋ, ಪಪ್ಪ ವಿಡಿಯೋದಲ್ಲಿ ಬರಲ್ವಾ? ಪಪ್ಪ ವಿಡಿಯೋದಲ್ಲಿ ಬಂದಿತ್ತಲ್ಲ, ಅದೇ ಸ್ಪೋರ್ಟ್ಸ್ ಡೇ ದಿವಸ, ಹಾಂ ಆ ದಿವಸ ಬಂದಿತ್ತು. ನೀವು ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ನಾನು ನನ್ನ ಮಗ ಅದೇ ಥರ ವೀಡಿಯೋಸ್ ಮಾಡ್ತೀವಿ ಅಲ್ವಾ? ಓಕೆ, ಯಾವ ಥರ ವೀಡಿಯೋಸ್ ಬೇಕು ಅಂತ, ಯಾವ ಥರ ಮತ್ತೆ ಯಾವ ದಿನ ಬೇಕು ನೆಕ್ಸ್ಟ್ ವ್ಲಾಗು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೌದಾ? ಓಕೆ ಫ್ರೆಂಡ್ಸ್, ಬಾಯ್. ಬಾಯ್ ಬಾಯ್. ಹ್ಞೂ